ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ರಾಧಾ ಭಗವತಿ ಅಂಡ್ ಅವರ ಇನ್ನೇನು ಕೆಲವೇ ದಿನಗಳಲ್ಲಿ ಭಾವಿ ಪತ್ನಿ ಆಗ್ತಾ ಇರೋ ಪತಿ ಅಲ್ಲ ಜೆಂಡರ್ ಚೇಂಜ್ ರಾಣವ್ ಆರ್ ಗೌಡ ಅವರು ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮದ್ವೆ ಆದ್ರೆ ಇವ್ರನ್ನ ಆಗ್ತೀನಿ, ಇಲ್ಲ ನನಗೆ ಆ ಮದುವೆ ಅನ್ನೋದೇ ಬೇಡ, ಕಾನ್ಸೆಪ್ಟೇ ಬೇಡ ನನ್ನ ಜೀವನದಲ್ಲಿ ಅಂತ ಹೇಳಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಆಕ್ಚುಲಿ ಎಷ್ಟೋ ಜನಕ್ಕೆ ನಿಮ್ಮಿಬ್ಬರ ಲೈಫ್ ಸ್ಟೈಲ್ ಆಗಿರ್ಬೋದು, ನಿಮ್ಮಿಬ್ಬರ ಲೈಫ್ ಜರ್ನಿನೇ ಕೂಡ ಸ್ಫೂರ್ತಿ ಆಗುತ್ತೆ. ಒಬ್ರು ಹೂವು ಮರ್ತಿದ್ದಂಥವ್ರು, ಇನ್ನೊಬ್ರು ಜಲ್ಲಿ ಸಿಮೆಂಟು ಹೋರ್ತಿದ್ದಂಥವ್ರು. ಆವಾಗ ಒಂದು ಸೀರಿಯಲ್ ಆಯಿತು ಆ್ಯಂಡ್ ಅದು ಕೂಡ ಸ್ವಲ್ಪ ದಿನಕ್ಕೆ ಸ್ಟಾಪ್ ಆಗಿದ್ದ ಕಾರಣ ರೈಲ್ವೆ ಸ್ಟೇಷನ್ಗೆ ಹೋಗಿ ಹೂ ಮಾರಿ ದುಡ್ಡು. ಈ ಹೊರಟನಿಗೆ ರಾಧಾ ಭಗವತಿ ಅವರು ಹೆಂಗಿದ್ರು ಸರ್? ಇವ್ರು ಹೊರಟತನ ಒಂದ್ ಕಡೆ ಆದ್ರೆ ಬಟ್ ಎಲ್ಲಾ ಕಡೆ ಅಲ್ಲ. ನಾನು ಇನ್ನೂ ಮಾತೇ ಮುಗಿಸಿಲ್ಲ, ಇರಿ ಒಂದ್ ನಿಮಿಷ. ಮನಿ ಆಗಿರ್ಬೋದು ಅಥವಾ ಅವರ ಬ್ಯಾಕ್ಗ್ರೌಂಡು ಮತ್ತೊಂದು ಏನು ತಿಳ್ಕೊಳ್ದೇನೆ ಒಂದು ಮನುಷ್ಯನಾಗಿ ನಾವು ನೋಡ್ಬೇಕಾದ್ರೆ ತುಂಬಾ ಅಟ್ರಾಕ್ಟ್ ಆಗೋದು ಇಟ್ಸ್ ಓನ್ಲಿ ಕೇರಿಂಗ್. ಮಧ್ಯೆ ನಾನೊಂದು ಬಿಜೆಪಿ ಆಡ್ ಶೂಟ್ ಕೂಡ ಮಾಡಿದೆ. ಬಿಜೆಪಿ ಸರ್ಕಾರಕ್ಕೆ ಬಂತು. ನೋಡಿ, ಮುಂದಿನ ರಾಜಕೀಯ ಪಕ್ಷದವರು ಯಾರಾದ್ರೂ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದಾದ್ರೆ ಇರೋ ನಿಮಿಷ ನನ್ನ ಹಾಕತ್ತೀನಿ ನಾನು. ನಮ್ಮಿಬ್ರು ಹಾಕೊಳ್ರಿ ಪ್ರಮೋಷನ್ಗೆ, ಪಕ್ಕ ನಿಮ್ಮ ಸರ್ಕಾರ ಟಾಪ್ ಅಲ್ಲಿ ಬರ್ತದೆ. ಇಬ್ಬರ ಫೋನಲ್ಲಿ ಹೆಸರುಗಳು ಏನೇನು ಸೇವ್ ಆಗಿದೆ? ಬೇಡ ಸುಮ್ಮನೆ. ಇನ್ನೇನ್ ನನ್ನ ಮರ್ಯಾದೆ ಎಲ್ಲ ಕೆಡದಾಯ್ತು, ಇದನ್ನು ಕೆಡದು ಬಿಡುತ್ತೆ. ಹೇಳ್ಬಿಡ ಓದಿ. ಸೀಗಡಿ ಅಂತ ಹಾಕೊಂಡಿದ್ದಾರೆ. ಸೀಗಡಿ? ನಾನು ಏನಿದು ಅಂದ್ರೆ ಇಲ್ಲ, ನೀನ್ ನನಗೆ ಬಾಂಗುಡಿ ಅಂತ ಸೀಗುಡಿ, ಅದು ಅದನ್ನ ನಾನು ಸೀಗುಡಿ ಅಂತ ಹಾಕೊಂಡಿದ್ದೀನಿ. ಅವ್ರು ಒಂದು ಲುಕ್ ಕೊಡ್ತಾರೆ, ಆ ಲುಕ್ ಏನ್ ಅನ್ಸುತ್ತೆ ನಿಮ್ಗೆ? ಕೇಡಿ. ನಿಮ್ಮಿಬ್ಬರ ಫಸ್ಟ್ ಜಗಳ ಯಾವುದು ಅಂತ? ಓಕೆ, ಇವಾಗ ಚೆನ್ನಾಗಿದ್ದೀವಿ. ಆ ಟಾಪಿಕ್ ಅಲ್ಲಿಗೆ ನಿಂತೋಯ್ತಲ್ಲ, ಇರುತ್ತೆ ತಡಿ ಮತ್ತೆ ಕಿತ್ಕಾನ. ಅದು ಬಿಟ್ಟಾಕಿ ಅಲ್ಲಿಗೆ ಬಿಟ್ಟಾಕಿ ಇವತ್ತಿರೋ ನಾಳೆ ಬದುಕಿರಲ್ಲ. ದಿಲೀಪ್ ರಾಜ್ ಅವ್ರು ಹೆಂಗೋದ್ರು, ಅಪ್ಪು ಅವ್ರು ಹೆಂಗೋದ್ರು, ಯಾರು ಯಾವಾಗಿರ್ತಾರೆ ಯಾರಿಗೂ ಗೊತ್ತು. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ನೀವು ಆಫೀಸ್ ಇದೆ ತಾನೇ ಹೇಳಿದ್ದು ಹಿಂಗ್ ಮಾಡಿಸಿ ಅಂತ. ಹೌದಾ?